ಹಾಯ್ ಗೈಸ್, ನಮಸ್ತೆ. ಟೆಕ್ ನ್ಯೂಸ್ ಎಪಿಸೋಡ್ 1098ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇವತ್ತಿನ ಟೆಕ್ ನ್ಯೂಸ್ ಆದ್ರೆ ಸ್ಟಾರ್ಟ್ ಮಾಡೋಣ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ ಡಿಜಿಟಲ್ ಚಾಟ್ ಸ್ಟೇಷನ್. ಸೊ ಇವ್ರು ಬಂದ್ಬಿಟ್ಟು ಒಂದು ರಿಪೋರ್ಟ್ ಆದ್ರೆ ಕೊಟ್ಟಿದ್ದಾರೆ. ಇವ್ರು ಕೊಟ್ಟಿರೋ ರಿಪೋರ್ಟ್ ಪ್ರಕಾರ ನೋಡ್ಕೊಂಡ್ರೆ ಮುಂದಿನ ವರ್ಷ 2026ರಲ್ಲಿ ಅದು ಕೂಡ Q1 ನಲ್ಲಿ 10,000 mAh ಬ್ಯಾಟರಿಯಿಂದ ಮೊಬೈಲ್ಸ್ ಲಾಂಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವರಾದ್ರೆ ಹೇಳ್ತಿದ್ದಾರೆ. ಮುಂದಿನ ವರ್ಷ 100% ನಿಮಗೆ ಈ ಒಂದು ಮೊಬೈಲ್ಸ್ ಆದ್ರೆ ಲಾಂಚ್ ಆಗುತ್ತೆ. ಇವಾಗ ಅಟ್ ಪ್ರೆಸೆಂಟ್ ಹೈಯೆಸ್ಟ್ ಬ್ಯಾಟರಿ ಕೆಪಾಸಿಟಿ ಅಂದ್ರೆ 8500 ಅಂತಾನೆ ಹೇಳ್ಬೋದು. ರೀಸೆಂಟ್ ಆಗಿ ಹಾನರ್ ಕಂಪ್ನಿಯವರು ಚೈನಾದಲ್ಲಿ ಲಾಂಚ್ ಮಾಡಿದ್ದಾರೆ. ನಮ್ಮ ಇಂಡಿಯಾದಲ್ಲಿ ಹೈಯೆಸ್ಟ್ ಅಂದ್ರೆ 7750 ಅನ್ಕೊಂತೀನಿ, ಅದು ಹೈಯೆಸ್ಟ್ ಇದೆ ಇವಾಗ ಅಟ್ ಪ್ರೆಸೆಂಟ್. ನೆಕ್ಸ್ಟ್ ನಮಗೆ 10,000 mAh ಬ್ಯಾಟರಿಯಿಂದನೂ ಕೂಡ ಮೊಬೈಲ್ಸ್ ಲಾಂಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ರೀಸೆಂಟ್ ಆಗಿ ನಾವು ಟೆಕ್ ನ್ಯೂಸ್ ಅಲ್ಲೂ ಕೂಡ ಮಾತಾಡಿದ್ವಿ. ರಿಯಲ್ಮಿ ಕಂಪ್ನಿಯವರು ಒಂದು ಶೋಕೇಶ್ಗೂ ಕೂಡ ತಂದಿದ್ರು, ರಿಯಲ್ಮಿ GT 10,000 ಅಂತೇಳಿ. ಈ ಮೊಬೈಲ್ ನಾನು ನಿಮಗೆ ತೋರಿಸಿದೆ, ಹಾಗೆ ಬಂದ್ಬಿಟ್ಟು ರೀಲ್ ವಿಡಿಯೋನು ಕೂಡ ಮಾಡಿದೆ. 10,000 mAh ಬ್ಯಾಟರಿ ಬಂತು ಅಂದ್ರೆ ತುಂಬಾ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಟೆಕ್ನಾಲಜಿ ಚೇಂಜ್ ಆಗುತ್ತೆ, ಅದ್ರ ಜೊತೆಗೆ ನಿಮಗೆ ಬ್ಯಾಟರಿ ಕನ್ಸಂಪ್ಷನ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಕಂಪ್ಲೀಟ್ ಆಗಿ ಚಾರ್ಜ್ ಮಾಡಿದೀರಾ ಅಂದ್ರೆ ಈಸಿಯಾಗಿ ನೀವು 2 ದಿನ ಆರಾಮಾಗಿ ಮೊಬೈಲ್ ಆದ್ರೆ ಯೂಸ್ ಮಾಡಬಹುದು. ಸೊ ನೋಡೋಣಂತೆ ಮುಂದಿನ ವರ್ಷ ಲಾಂಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ಸ್ ಆದ್ರೆ ಬರ್ತಾ ಇದೆ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಐಕ್ಯೂ ಇಂದ, ಐಕ್ಯೂ ಕಂಪ್ನಿಯವರು ನಮ್ಮ ಇಂಡಿಯಾದಲ್ಲಿ ಐಕ್ಯೂ Z10R ಈ ಒಂದು ಮೊಬೈಲ್ ನ ಲಾಂಚ್ ಮಾಡಿದ್ದಾರೆ. ಒಳ್ಳೆ ಮೊಬೈಲ್ ಅಂತಾನೆ ಹೇಳ್ಬೋದು, ತುಂಬಾ ರೀಸನಬಲ್ ಪ್ರೈಸ್ ಅಲ್ಲಿ ಲಾಂಚ್ ಮಾಡಿದ್ದಾರೆ. ಇನ್ನು ಈ ಮೊಬೈಲ್ ಸ್ಪೆಸಿಫಿಕೇಶನ್ಸ್ ನೋಡೋದಾದ್ರೆ ಡಿಸ್ಪ್ಲೇ ಸೈಜ್ ಬಂದ್ಬಿಟ್ಟು 6.77 ಇಂಚಸ್ ಫುಲ್ ಎಚ್ ಡಿ ಪ್ಲಸ್ MOLED ಡಿಸ್ಪ್ಲೇ ಇಂದ ಬರುತ್ತೆ. 120 Hz ರಿಫ್ರೆಶ್ ರೇಟ್ ಗೆ ಸಪೋರ್ಟ್ ಮಾಡುತ್ತೆ. ಇನ್ನು ಇದರಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಬಂದ್ಬಿಟ್ಟು MediaTek Dimensity 7400 ಈ ಒಂದು ಚಿಪ್ಸೆಟ್ ಆದ್ರೆ ಯೂಸ್ ಮಾಡಿದ್ದಾರೆ. ಒಳ್ಳೆ ಚಿಪ್ಸೆಟ್ ಅಂತಾನೆ ಹೇಳ್ಬೋದು. 7300 ಯೂಸ್ ಮಾಡಿದ್ರೆ ಇನ್ನ ಚೆನ್ನಾಗಿರ್ತಿತ್ತು, 7400 ಯೂಸ್ ಮಾಡಿದ್ದಾರೆ. ಇನ್ನ ಕ್ಯಾಮ್ರಾ ವಿಷಯಕ್ಕೆ ಬಂದ್ರೆ ರೇರ್ ಸೈಡ್ ನಿಮಗೆ ಡ್ಯುಯಲ್ ಕ್ಯಾಮ್ರಾ ಸೆಟಪ್ ಇರುತ್ತೆ. ಮೇನ್ ಕ್ಯಾಮ್ರಾ 50 ಮೆಗಾ ಪಿಕ್ಸೆಲ್, ಸೆಕೆಂಡರಿ ಕ್ಯಾಮ್ರಾ 2 ಮೆಗಾ ಪಿಕ್ಸೆಲ್ ಇರುತ್ತೆ, ಫ್ರಂಟ್ ಕ್ಯಾಮ್ರಾ 32 ಮೆಗಾ ಪಿಕ್ಸೆಲ್ ಇರುತ್ತೆ. 5700 mAh ಬ್ಯಾಟರಿ ಇರುತ್ತೆ. 44 ವಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಇನ್ನು IP68 ಹಾಗೆ ಬಂದ್ಬಿಟ್ಟು 69 ರೇಟಿಂಗ್ ಕೂಡ ಇರುತ್ತೆ. ಒಂದು ರೀತಿ ಆಲ್ರೌಂಡರ್ ಅಂತಾನೆ ಹೇಳ್ಬೋದು. ಇನ್ನು ಪ್ರೈಸ್ ವಿಷಯಕ್ಕೆ ಬಂದ್ರೆ ಬೇಸ್ ವೇರಿಯಂಟ್ 19,500 ಇಟ್ಟಿದ್ದಾರೆ. 19,500 ಸ್ವಲ್ಪ ಜಾಸ್ತಿ ಆಯ್ತು. ರೀಸನ್ ಏನು ಅಂದ್ರೆ 7300 ಯೂಸ್ ಮಾಡಿ ಈ ಒಂದು ಪ್ರೈಸಿಗೆ ಲಾಂಚ್ ಮಾಡಿದ್ರೆ ಸೂಪರ್ ಡೂಪರ್ ಆಗ್ತಾ ಇತ್ತು. 7400 ನಿಮಗೆ 15,000 ರೇಂಜ್ ಅಲ್ಲೂ ಕೂಡ ಸಿಗುತ್ತೆ. ಆದ್ರೆ ಐಕ್ಯೂ ಬ್ರಾಂಡ್ ಎಲ್ಲ ಬೇರೆ ಸ್ಪೆಸಿಫಿಕೇಶನ್ಸ್ ಕೂಡ ನಿಮಗೆ ತುಂಬಾನೇ ಚೆನ್ನಾಗಿದೆ. 20,000 ಒಳಗಡೆ ಯಾರಾದ್ರೂ ಒಂದು ಒಳ್ಳೆ ಮೊಬೈಲ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಈ ಮೊಬೈಲ್ ನಿಮಗೆ ಬೆಸ್ಟ್ ಆಪ್ಷನ್ ಆಗುತ್ತೆ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಓಪೋ ಇಂದ, ಓಪೋ ಕಂಪ್ನಿಯವರು ಆಸೆಲ್ಬ್ರೇಟ್ ಕಂಪ್ನಿಯವ್ರ ಜೊತೆ ಪಾರ್ಟ್ನರ್ಶಿಪ್ ತಗೊಂಡಿರೋದು ಎಲ್ಲರಿಗೂ ಕೂಡ ಗೊತ್ತಿರೋದೆ. ನೀವು ಒನ್ ಪ್ಲಸ್ ಹಾಗೆ ಬಂದ್ಬಿಟ್ಟು ಓಪೋ ಮೊಬೈಲ್ಸ್ ಹತ್ರ ಕ್ಯಾಮ್ರಾ ಹತ್ರ ನೋಡ್ಬೋದು ಆಸೆಲ್ಬ್ರೇಟ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿರುತ್ತೆ. ಅವ್ರ ಜೊತೆ ಪಾರ್ಟ್ನರ್ಶಿಪ್ ತಗೊಂಡು ಕ್ಯಾಮ್ರಾಸ್ ನ ಇವರಾದ್ರೆ ಡೆವಲಪ್ ಮಾಡ್ತಾರೆ. ಇವಾಗ ಓಪೋ ಕಂಪ್ನಿಯವರು ಮತ್ತೆ ಈ ಒಂದು ಪಾರ್ಟ್ನರ್ಶಿಪ್ ನ ಮುಂದಕ್ಕಾದ್ರೆ ಹಾಕೊಂಡಿದ್ದಾರೆ. 2027 ಪಾರ್ಟ್ನರ್ಶಿಪ್ ಆದ್ರೆ ತಗೊಂಡಿದ್ದಾರೆ. ಅಂದ್ರೆ ಅಲ್ಲಿವರೆಗೂ ನಾವು ಓಪೋ ಮೊಬೈಲ್ಸ್ ಅಲ್ಲಿ ಆಸೆಲ್ಬ್ರೇಟ್ ಪಾರ್ಟ್ನರ್ಶಿಪ್ ಆದ್ರೆ ನೋಡಬಹುದು. ಇನ್ನ ಒಂದು ರಿಪೋರ್ಟ್ ಇದೆ, ಈ ರಿಪೋರ್ಟ್ ಪ್ರಕಾರ ನೋಡ್ಕೊಂಡ್ರೆ ಒನ್ ಪ್ಲಸ್ ಕಂಪ್ನಿಯವರು ಈ ಸಲ ಡ್ರಾಪ್ ಆಗ್ತಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ನೆಕ್ಸ್ಟ್ ನಮಗೆ ಫ್ಲಾಗ್ಶಿಪ್ ಮೊಬೈಲ್ ಏನ್ ಬರುತ್ತಲ್ಲ, ನಮಗೆ ಒನ್ ಪ್ಲಸ್ 15 ಸೀರೀಸ್, ಆ ಮೊಬೈಲ್ಸ್ ಅಲ್ಲಿ ನಿಮಗೆ ಆಸೆಲ್ಬ್ಲೇಟ್ ಪಾರ್ಟ್ನರ್ಶಿಪ್ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಮತ್ತೆ ಯಾರ ಜೊತೆ ಪಾರ್ಟ್ನರ್ಶಿಪ್ ತಗೊಂತಾರೋ ಇಲ್ಲಾಂದ್ರೆ ಇವರೇ ಓನ್ ಆಗಿ ಡೆವಲಪ್ ಮಾಡ್ತಾರೋ ಗೊತ್ತಿಲ್ಲ, ನೋಟು ಪಾರ್ಟ್ನರ್ಶಿಪ್ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಚೆನ್ನಾಗಿ ಪಾರ್ಟ್ನರ್ಶಿಪ್ ನ ಯಾರಾದ್ರೂ ಯೂಸ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಅದು ಶೌಮಿ ಹಾಗೆ ಬಂದ್ಬಿಟ್ಟು ವಿವೋ ಅಂತಾನೆ ಹೇಳ್ಬೋದು. ವಿವೋ ಅವ್ರು ನೋಡಿ ಜೈಸ್ ಅವ್ರ ಜೊತೆ ಪಾರ್ಟ್ನರ್ಶಿಪ್ ಇರುತ್ತೆ, ತುಂಬಾ ಚೆನ್ನಾಗಿ ಅವರು ಯೂಸ್ ಮಾಡ್ಕೊಂತಾರೆ. ಶೌಮಿ ಅವರು ನೋಡಿದ್ರೆ ಲೈಕ್ ಅವ್ರ ಜೊತೆ ಇರುತ್ತೆ, ಅವರು ಕೂಡ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಂತಾರೆ. ಆಸೆಲ್ ಬ್ಲೇಡ್ ಅಲ್ಲಿ ನನಗೆ ಅಷ್ಟು ಇಂಪ್ರೆಸಿವ್ ಆಗಿ ಏನು ಅನ್ಸೋದಿಲ್ಲ. ಆಸೆಲ್ ಬ್ಲೇಡ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿರ್ತಾರೆ, ಆದ್ರೆ ಅಷ್ಟು ಒಳ್ಳೆ ಫೀಚರ್ಸ್ ಏನು ಕೂಡ ಇರೋದಿಲ್ಲ. ಹಾಗೆ ಬಂದ್ಬಿಟ್ಟು ಏನು ಕೂಡ ಚೇಂಜಸ್ ನಾವು ತುಂಬಾ ಮಟ್ಟಿಗೆ ನೋಟಿಸ್ ಮಾಡೋದಿಲ್ಲ. ಆದ್ರೆ ಇವರು ಪಾರ್ಟ್ನರ್ಶಿಪ್ ಆದ್ರೆ ತಗೊಂಡಿದ್ದಾರೆ. ಇವರು ಕೂಡ ಲೈಕಾ ಇಲ್ಲ ಅಂದ್ರೆ ನಮಗೆ ಜೇಸ್ ಜೊತೆ ಪಾರ್ಟ್ನರ್ಶಿಪ್ ತಗೊಂಡಿದ್ದಾರೆ ಅಂದ್ರೆ ತುಂಬಾನೇ ಚೆನ್ನಾಗಿದೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಡೆಲ್ಲಿಯಿಂದ, ಡೆಲ್ಲಿಯಲ್ಲಿ ರೀಸೆಂಟ್ ಆಗಿ ಒಂದು ಇನ್ಸಿಡೆಂಟ್ ನಡೆದಿದೆ. ಈ ತರ ಇನ್ಸಿಡೆಂಟ್ ಇಂದ ನೀವೆಲ್ಲರೂ ಕೂಡ ತುಂಬಾನೇ ಹುಷಾರಾಗಿರ್ಬೇಕು. ರೀಸನ್ ಏನು ಅಂದ್ರೆ ನಾರ್ಮಲ್ ಆಗಿ ಇವಾಗ ನಮ್ಮ ಮೊಬೈಲ್ ಕೆಟ್ಟೋಯ್ತು ಅಂದ್ರೆ ನಾವು ರಿಪೇರಿಗೆ ಎಲ್ಲಿ ಕೊಡ್ತೀವಿ, ಯಾವ್ದಾದ್ರು ರಿಪೇರ್ ಶಾಪ್ ಇತ್ತು ಅಂದ್ರೆ ಅಲ್ಲಿ ಹೋಗ್ಬಿಟ್ಟು ರಿಪೇರ್ಗೆ ಆದ್ರೆ ಕೊಡ್ತೀವಿ. ತುಂಬಾ ಜನ ಮಾಡೋ ಮಿಸ್ಟೇಕ್ ಏನು ಅಂದ್ರೆ ಈ ತರ ಕೇಸಸ್ ಇವಾಗ ಜಾಸ್ತಿ ಆಗ್ತಾ ಇದೆ. ರೀಸೆಂಟ್ ಆಗಿ ಒಂದು ಹುಡುಗಿ ಏನ್ ಮಾಡಿದ್ದಾಳೆ ಅಂದ್ರೆ ಅವ್ರ ಮೊಬೈಲ್ ಡಿಸ್ಪ್ಲೇ ಏನೋ ಒಡೆದೋಗಿದೆ, ಅದನ್ನ ರಿಪೇರ್ಗೆ ಆದ್ರೆ ಕೊಟ್ಟಿದ್ದಾಳೆ. ರಿಪೇರಿಗೆ ಕೊಟ್ಟಿದ್ದಾದ್ಮೇಲೆ ಅವನು ಕಂಪ್ಲೀಟ್ ಆಗಿ ರಿಪೇರ್ ಮಾಡಿದ್ದಾನೆ, ಹೊಸ ಡಿಸ್ಪ್ಲೇ ಎಲ್ಲ ಹಾಕಿದ್ದಾನೆ. ಹೊಸ ಡಿಸ್ಪ್ಲೇ ಹಾಕ್ಸಿದಾದ್ಮೇಲೆ ಇವರಿಗೆ ಫೋನ್ ಮಾಡಿದ್ದಾನೆ, ಮೇಡಮ್ ಡಿಸ್ಪ್ಲೇ ಎಲ್ಲ ಹೊಸದು ಹಾಕಿದ್ದೀನಿ, ಒಂದ್ಸಲ ಚೆಕ್ ಮಾಡಬೇಕು, ಪ್ಯಾಟ್ರನ್ ಹೇಳ್ತೀರಾ ಅಂತೇಳಿ. ಆ ಹುಡುಗಿ ಬಂದ್ಬಿಟ್ಟು ಪ್ಯಾಟ್ರನ್ ಹೇಳಿದಾಳೆ ಯಾವ ರೀತಿ ಅನ್ಲಾಕ್ ಮಾಡಬೇಕು ಅಂತೇಳಿ. ಅವನು ಅನ್ಲಾಕ್ ಮಾಡಿದಾದ್ಮೇಲೆ ಆ ಮೊಬೈಲ್ ಅಲ್ಲಿ ಏನೇನೆಲ್ಲ ಫೋಟೋಸ್ ವಿಡಿಯೋಸ್, ಪರ್ಸನಲ್ ಫೋಟೋಸ್ ವಿಡಿಯೋಸ್ ಇರುತ್ತಲ್ಲ ಅದನ್ನೆಲ್ಲಾನು ಕೂಡ ಇವನು ಕಾಪಿ ಆದ್ರೆ
ಮಾಡ್ಕೊಂಡಿದ್ದಾನೆ, ಮೊಬೈಲ್ನ ಕೊಟ್ಟಿದ್ದಾನೆ. ಒಂದು ಸ್ವಲ್ಪ ದಿನ ಆಗಿದ್ದಾದ್ಮೇಲೆ ಮತ್ತೆ ಅವರಿಗೆ ಕಾಲ್ ಮಾಡಿಬಿಟ್ಟು ಬ್ಲ್ಯಾಕ್ ಮೇಲ್ ಮಾಡೋದಕ್ಕಾದ್ರೆ ಸ್ಟಾರ್ಟ್ ಮಾಡಿದ್ದಾನೆ. ಈ ತರ ಪ್ರೈವೇಟ್ ಫೋಟೋಸ್ ಇದೆ, ಹಾಗೆ ಬಂದ್ಬಿಟ್ಟು ವಿಡಿಯೋಸ್ ಇದೆ, ಇದನ್ನ ನಾನು ಇಂಟರ್ನೆಟ್ಗೆ ಹಾಕ್ಬಿಡ್ತೀನಿ, ನನಗೊಂದಿಷ್ಟು ದುಡ್ಡು ಕೊಡಿ ಅಂತ ಹೇಳ್ಬಿಟ್ಟು ಪ್ರತಿದಿನ ಬ್ಲ್ಯಾಕ್ ಮೇಲ್ ಮಾಡೋದಕ್ಕಾದ್ರೆ ಸ್ಟಾರ್ಟ್ ಮಾಡಿದ್ದಾನೆ. ಕೊನೆಗೆ ಆ ಹುಡುಗಿ ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಆದ್ರೆ ರೈಸ್ ಮಾಡಿದ್ದಾರೆ. ಅವ್ರು ಬಂದ್ಬಿಟ್ಟು ಇವನನ್ನ ಆದ್ರೆ ಅರೆಸ್ಟ್ ಮಾಡಿದ್ದಾರೆ. ಇದೇನು ಹೊಸದಲ್ಲ, ಈ ರೀತಿಯಾಗಿ ತುಂಬಾನೇ ನಡೀತಾ ಇದೆ. ಮೇಜರ್ ಆಗಿ ನೋಡ್ಕೊಂಡ್ರೆ ಆಂಧ್ರ ಪ್ರದೇಶದಲ್ಲಾಗಿರ್ಬೋದು, ಡೆಲ್ಲಿ, ಮುಂಬೈ, ಬ್ಯಾಂಗ್ಳೂರು, ಸೊ ಈ ಒಂದು ಸಿಟೀಸ್ ಅಲ್ಲಿ ನೋಡ್ಕೊಂಡ್ರೆ ಲಾಸ್ಟ್ 30 ಡೇಸ್ ಅಲ್ಲೇ 360 ಕೇಸಸ್ ರಿಜಿಸ್ಟರ್ ಆಗಿದೆ. ಎಲ್ಲಾನು ಕೂಡ ಇದೇ ತರ ಕೇಸಸ್. ಮೊಬೈಲ್ ರಿಪೇರಿ ಕೊಟ್ಟಿರ್ತಾರೆ, ಅದರಲ್ಲಿರೋ ಡಾಟಾ ತಗೊಳೋದು, ಬ್ಲ್ಯಾಕ್ ಮೇಲ್ ಆದ್ರೆ ಮಾಡೋದು. ಆದಷ್ಟು ಒಂದು ಸ್ವಲ್ಪ ಹುಷಾರಾಗಿರಿ. ಬೆಟರ್ ನೀವೇನ್ ಮಾಡ್ತೀರಾ ಅಂದ್ರೆ ಯಾವುದೇ ರೀತಿ ಪಾಸ್ವರ್ಡ್ ಶೇರ್ ಮಾಡೋದಕ್ಕಾದ್ರೆ ಹೋಗ್ಬೇಡಿ. ಕಂಪ್ಲೀಟ್ ರಿಪೇರ್ ಆಗಿದ್ದಾದ್ಮೇಲೆ ನನಗೆ ಕರೀರಿ, ನಾನೇ ಬರ್ತೀನಿ ಅಂತ ಹೇಳ್ಬಿಟ್ಟು ಹೇಳಿ. ಇನ್ನ ಒಂದು ಸ್ವಲ್ಪ ಜನ ಏನ್ ಮಾಡ್ತಾರೆ ಅಂದ್ರೆ ಇವಾಗ ಸ್ಯಾಮ್ಸಂಗ್ ಆಗಿ ಬಂದ್ಬಿಟ್ಟು ಪಿಕ್ಸೆಲ್ ಮೊಬೈಲ್ಸ್ ಇದ್ರೆ ನೀವು ಇನ್ನ ಸೇಫ್ ಅಂತಾನೆ ಹೇಳ್ಬೋದು. ಅದರಲ್ಲಿ ರಿಪೇರ್ ಮೋಡ್ ಅಂತ ಹೇಳ್ಬಿಟ್ಟು ಇರುತ್ತೆ, ಅದನ್ನ ನೀವು ಆನ್ ಮಾಡಿ ಕೊಟ್ಟಿದ್ದೀರಾ ಅಂದ್ರೆ ಅವ್ರು ಏನೇ ಮಾಡಿದ್ರು ಕೂಡ ನಿಮ್ ಪರ್ಸನಲ್ ಇನ್ಫಾರ್ಮೇಶನ್ ಆಕ್ಸೆಸ್ ಮಾಡೋದಕ್ಕಾದ್ರೆ ಆಗೋದಿಲ್ಲ. ಜಸ್ಟ್ ಮೊಬೈಲ್ ಯೂಸ್ ಮಾಡ್ಬೋದಷ್ಟೇ, ಅವ್ರೇನೋ ಕೂಡ ಆಕ್ಸೆಸ್ ಮಾಡೋದಕ್ಕಾಗೋದಿಲ್ಲ, ಹಾಗೆ ಬಂದ್ಬಿಟ್ಟು ಡಾಟಾನ ಟ್ರಾನ್ಸ್ಫರ್ ಮಾಡ್ಕೊಳೋದಕ್ಕಾಗೋದಿಲ್ಲ. ಸೊ ಈ ತರ ಫೀಚರ್ಸ್ ಕೆಲವೊಂದು ಮೊಬೈಲ್ಸ್ ಅಲ್ಲಿ ಇರುತ್ತೆ. ಇಲ್ಲ ಬ್ರೋ ನಮಗೆ ಆದ್ರೂ ಕೂಡ ಒಂದು ಸ್ವಲ್ಪ ಭಯ ಇರುತ್ತೆ ಅಂದ್ರೆ ಬೆಟರ್ ನೀವೇನ್ ಮಾಡ್ತೀರಾ ಅಂದ್ರೆ ನಿಮ್ಮ ಮೊಬೈಲ್ ಅಲ್ಲಿ ಏನೇನೆಲ್ಲ ಡಾಟಾ ಇರುತ್ತೋ ಅದನ್ನಷ್ಟನ್ನು ಕೂಡ ಬ್ಯಾಕಪ್ ಮಾಡ್ಕೋಬೇಡಿ. ಬ್ಯಾಕಪ್ ಮಾಡ್ಕೊಂಡು ಒಂದ್ಸಲ ಕಂಪ್ಲೀಟ್ ಆಗಿ ರೀಸೆಟ್ ಮಾಡಿ ಅವರಿಗೆ ಮೊಬೈಲ್ ಆದ್ರೆ ಕೊಡಿ. ರೀಸನ್ ಏನು ಅಂದ್ರೆ ನಿಮ್ಗೂ ಭಯ ಇರೋದಿಲ್ಲ, ಅವ್ರಿಗೂ ಕೂಡ ಅಡ್ವಾಂಟೇಜ್ ತಗೊಳೋದಾದ್ರೆ ಇರೋದಿಲ್ಲ. ಇವಾಗ ತುಂಬಾ ಜನ ಅಡ್ವಾಂಟೇಜ್ ತಗೊಂತಾರೆ. ಇವಾಗ ಪಾಪ ಏನೋ ಮೊಬೈಲ್ ಕೆಟ್ಟೋಗಿರುತ್ತೆ ಅಂತ ಹೇಳ್ಬಿಟ್ಟು ರಿಪೇರ್ ಶಾಪಿಗೆ ಕೊಟ್ಟಿರ್ತಾರೆ, ಅದರಲ್ಲಿರೋ ಡಾಟಾ ಎಲ್ಲ ತಗೊಳೋದು, ಬ್ಲ್ಯಾಕ್ ಮೇಲ್ ಮಾಡೋದು, ಇಲ್ಲಾಂದ್ರೆ ಬೇರೆ ಎಲ್ಲಾದ್ರೂ ಆ ಒಂದು ಫೋಟೋಸ್ ವಿಡಿಯೋಸ್ ಸೇಲ್ ಮಾಡೋದು. ಸೊ ಈ ರೀತಿಯಾಗಿ ತುಂಬಾನೇ ನಡೀತಾ ಇರುತ್ತೆ. ಆದಷ್ಟು ಒಂದು ಸ್ವಲ್ಪ ಹುಷಾರಾಗಿ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಮಹಾರಾಷ್ಟ್ರ ಗೌರ್ಮೆಂಟ್ ಒಫಿಷಿಯಲ್ ಆಗಿ ಆನ್ಲೈನ್ ಗೇಮ್ಸ್ ನ ಬ್ಯಾನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ರೀಸೆಂಟ್ ಆಗಿ ಸಿಎಂ ಅವರು ಕೂಡ ಅನೌನ್ಸ್ ಆದ್ರೆ ಮಾಡಿದ್ರು. ರೀಸನ್ ಏನು ಅಂದ್ರೆ ಅವರಿರೋ ರೀಜನ್ ಅಲ್ಲಿ ನೋಡ್ಕೊಂಡ್ರೆ ತುಂಬಾ ಜನ ಆನ್ಲೈನ್ ಗೇಮ್ಸ್ ಗೆ ಅಡಿಕ್ಟ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಇವರಾದ್ರೆ ಹೇಳ್ತಿದ್ದಾರೆ. ಆನ್ಲೈನ್ ಗೇಮ್ಸ್ ಎಲ್ಲಾನು ಕೂಡ ಬರುತ್ತೆ, ಫ್ರೀ ಫೈರ್ ಆಗಿರ್ಬೋದು, BGMI ಆಗಿರ್ಬೋದು, ಕ್ಯಾಂಡಿ ಕ್ರಶ್ ಆಗಿರ್ಬೋದು. ಸೊ ಇದೆಲ್ಲಾನು ಕೂಡ ನಮಗೆ ಆನ್ಲೈನ್ ಬೇಸ್ ಅಂತಾನೆ ಹೇಳ್ಬೋದು, ಆನ್ಲೈನ್ ಕ್ಯಾಟಗರಿ ಎಲ್ಲ ಆದ್ರೆ ಬರುತ್ತೆ. ಈ ಒಂದು ಗೇಮ್ಸ್ ನ ಅತಿ ಶೀಘ್ರದಲ್ಲಿ ಬ್ಯಾನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವರಾದ್ರೆ ಹೇಳ್ತಾ ಇದ್ದಾರೆ. ಓವರ್ ಆಲ್ ಇಂಡಿಯಾದಲ್ಲಿ ಬ್ಯಾನ್ ಆಗೋದಿಲ್ಲ, ಮಹಾರಾಷ್ಟ್ರದಲ್ಲಿ ಮಾತ್ರ ಈ ಒಂದು ಆನ್ಲೈನ್ ಗೇಮ್ಸ್ ಅನ್ನೋದು ಬ್ಯಾನ್ ಆಗುತ್ತೆ. ಇದ್ರ ಬಗ್ಗೆ ನಿಮ್ ಒಪಿನಿಯನ್ ಏನು ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಸೆಷನ್ ಅಲ್ಲಿ ತಿಳಿಸಿ. ರೀಸನ್ ಏನು ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಇವಾಗ ನೋಡಿ, ಸಣ್ಣ ಮಕ್ಕಳು ಕೂಡ ಆನ್ಲೈನ್ ಗೇಮ್ಸ್ ಗೆ ತುಂಬಾನೇ ಅಡಿಕ್ಟ್ ಆಗಿದ್ದಾರೆ. ನಿಜವಾಗ್ಲೂ ನಾವು ಅನ್ಕೊಳೋದಿಲ್ಲ ಅಷ್ಟರ ಮಟ್ಟಿಗೆ ಅಡಿಕ್ಟ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಇವಾಗಿನ ಸಣ್ಣ ಮಕ್ಕಳೇ BGMI ಆಡ್ತಿರ್ತಾರೆ, ಫ್ರೀ ಫೈರ್ ಆಡ್ತಿರ್ತಾರೆ. ಅಂದ್ರೆ ಅವ್ರು ಮಾಡ್ಬೇಕಾಗಿರೋ ಕೆಲಸ ಬೇರೆ ಇರುತ್ತೆ, ಆದ್ರೆ ಅವರೆಲ್ಲರೂ ಕೂಡ ಇವಾಗ ಮೊಬೈಲಿಗೆ ಆದ್ರೆ ಅಡಿಕ್ಟ್ ಆಗಿದ್ದಾರೆ. ಅದನ್ನ ನಾವು ತುಂಬಾ ಮಟ್ಟಿಗೆ ಕಮ್ಮಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮಹಾರಾಷ್ಟ್ರ ಗೌರ್ಮೆಂಟ್ ಆದ್ರೆ ಹೇಳ್ತಿದೆ. ಈಗಾಗಲೇ ಪಾರ್ಲಿಮೆಂಟ್ ಅಲ್ಲಿ ಒಂದು ಅಪೀಲ್ ಕೂಡ ಹಾಕಿದ್ದಾರೆ. ಯಾವುದೇ ರೀತಿ ಇನ್ಫಾರ್ಮೇಶನ್ ಆದ್ರೆ ಹೊರಗೆ ಬಂದಿಲ್ಲ, ಆದ್ರೆ ಸ್ಟ್ರಾಂಗ್ ಆಗಂತೂ ನಿಂತಿದ್ದಾರೆ, 100% ನಾವು ಬ್ಯಾನ್ ಮಾಡ್ತೀವಿ ಅಂತ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಇಂಡಿಯನ್ ಗೌರ್ಮೆಂಟ್ ಅವರು ಕೂಡ ಒಫಿಷಿಯಲ್ ಆಗಿ 25 ಅಪ್ಲಿಕೇಶನ್ಸ್ ನ ಬ್ಯಾನ್ ಮಾಡಿದ್ದಾರೆ. ಈ ಒಂದು ಅಪ್ಲಿಕೇಶನ್ಸ್ ಮೋಸ್ಟ್ ಆಫ್ ಆಲ್ ನಮ್ಮ ಇಂಡಿಯನ್ಸ್ ಅಂತಾನೆ ಹೇಳ್ಬೋದು. ಅದರಲ್ಲಿ ಮೇಜರ್ ಆಗಿ ನೋಡ್ಕೊಂಡ್ರೆ ಉಲ್ಲು ಆಗಿರ್ಬೋದು, ಆಲ್ಟ್ ಬಾಲಾಜಿ, ಬುಲ್, ಮೋಡೆಕ್ಸ್, ಸೊ ಈ ರೀತಿಯಾಗಿ ತುಂಬಾ ಅಪ್ಲಿಕೇಶನ್ಸ್ ಲಿಸ್ಟ್ ಎಲ್ಲ ನಾನು ನಿಮಗೆ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ. ಟೋಟಲ್ ಆಗಿ 25 ಆಪ್ಸ್ ನ ನಾವು ಬ್ಯಾನ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಈ ಎಲ್ಲ ಅಪ್ಲಿಕೇಶನ್ಸ್ ಕೂಡ ಏನ್ ಮಾಡುತ್ತೆ ಅಂದ್ರೆ ಪೋರ್ನೋಗ್ರಫಿನ ತುಂಬಾ ಮಟ್ಟಿಗೆ ಪ್ರಮೋಟ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಅದನ್ನ ಇವರು ತುಂಬಾ ಮಟ್ಟಿಗೆ ಹೈಲೈಟ್ ಮಾಡ್ತಿರ್ತಾರೆ. ತುಂಬಾ ಜನ ಈ ಒಂದು ಅಪ್ಲಿಕೇಶನ್ಸ್ ನ ಯೂಸ್ ಮಾಡ್ತಾ ಇರ್ತಾರೆ, ರೆಗ್ಯುಲರ್ ಆಗಿನೇ ಯೂಸ್ ಮಾಡ್ತಿರ್ತಾರೆ. ಇವಾಗ ಒಫಿಷಿಯಲ್ ಆಗಿ ಇಂಡಿಯನ್ ಗೌರ್ಮೆಂಟ್ ಅವರು ಈ ಒಂದು ಅಪ್ಲಿಕೇಶನ್ಸ್ ನ ಬ್ಯಾನ್ ಮಾಡಿದ್ದಾರೆ. ರೀಸನ್ ಏನು ಅಂದ್ರೆ ಇದರಲ್ಲಿ ಯಾವುದೇ ರೀತಿ ಏಜ್ ಲಿಮಿಟ್ ಅನ್ನೋದಿರೋದಿಲ್ಲ, ಹಾಗೆ ಬಂದ್ಬಿಟ್ಟು ಯಾವುದೇ ರೀತಿ ವೆರಿಫಿಕೇಶನ್ ಕೂಡ ಅವರು ಮಾಡ್ಕೊಡೋದಿಲ್ಲ. ಸಣ್ಣ ಮಕ್ಕಳು ಕೂಡ ಈ ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ತಿದ್ದಾರೆ. ಸೊ ಅವ್ರ ಮೆಂಟಲ್ ಹೆಲ್ತ್ ಕೂಡ ತುಂಬಾ ಮಟ್ಟಿಗೆ ಡಿಸ್ಟರ್ಬ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಇವರಾದ್ರೆ ಹೇಳ್ತಿದ್ದಾರೆ. ಇವಾಗ ಅಟ್ ಪ್ರೆಸೆಂಟ್ ನೋಡ್ಕೊಂಡ್ರೆ ಇಂಡಿಯನ್ ಗೌರ್ಮೆಂಟ್ ಅವರು ಒಫಿಷಿಯಲ್ ಆಗಿ 25 ಅಪ್ಲಿಕೇಶನ್ಸ್ ನ ಬ್ಯಾನ್ ಮಾಡಿದ್ದಾರೆ. ಸೊ ಇಷ್ಟೇ ಗೈಸ್, ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್. ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ, ಅಲ್ಲಿವರೆಗೂ ಬಾಯ್ ಬಾಯ್.